ಚಂದಲಿಂಗಪ್ಪ ಕಲಾಲ್ಬಂಡಿಯವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕಲ್ಲಿ ಸಹಸ್ರಾರು ಜನ 2-3 ದಿನದ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಏನು ದೇವದಾಸಿ ಅವರ ಪುನರ್ವಸತಿಗೆ ಕಾಯ್ದೆ ಆಗಿದೆ, ಆ ಕಾಯ್ದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ರಾಜ್ಯ ಸರ್ಕಾರ ತರಿಸಿಕೊಂಡು ಕಾಯ್ದೆಯನ್ನಾಗಿ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ದೇವದಾಸಿ ಅವರ ಕುಟುಂಬಕ್ಕೆ 5 ಎಕರೆ ಜಮೀನುಗಳನ್ನು ಅವ್ರು ಕೊಡಬೇಕು. ಈಗ ಅವ್ರ ಪುನರ್ವಸತಿ ಹಣ ಬಂದಿಲ್ಲ, ಅವರಿಗೆ 2000ರಿಂದ 5000ದವರೆಗೆ ಪುನರ್ವಸತಿಯನ್ನು ಹೆಚ್ಚಿಸಬೇಕು. ಮತ್ತು 3 ತಲೆಮಾರಿ ಮಹಾಶಾಸನವನ್ನು, ಮಹಾಶಾಸನ ಏನಿದೆ 3 ತಲೆಮಾರಿಗೆ ಈ ಮಹಾಶಾಸನವನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ದೇವದಾಸಿ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಸರ್ಕಾರ ವಹಿಸ್ಕೊಂಡು ಕೊಡಬೇಕಾಗಿದೆ. ವಿದೇಶಕ್ಕೂ ಕೂಡ ಅವ್ರ ಮಕ್ಕಳುಗಳನ್ನು ಕಳಿಸ್ಕೊಡ್ಬೇಕಾಗಿದೆ. ಅವ್ರ ದೇವದಾಸಿ ಅವರ ಮಕ್ಕಳುಗಳು ತಂದೆ ಹೆಸರುಗಳು ಇರಲ್ಲ, ತಾಯಿ ಹೆಸರಿಗೆ ಹಾಕೊಂಡಿರ್ತಾರೆ. ಇಂಥ ಒಂದು ಹೀನಾಯ ಬದುಕನ್ನು ಬದುಕ್ತಾ ಇರುವಂಥವ್ರಿಗೆ ಉಚಿತ ಮನೆಯನ್ನು ಕೊಡಲಿ. ಅವ್ರಿಗೆ ಸೂರಿಲ್ಲ. ಅವ್ರ ಆರೋಗ್ಯಗಳಿಗೆ ಸರ್ಕಾರ ಉಚಿತ ಆರೋಗ್ಯಗಳನ್ನು ತೋರಿಸ್ಬೇಕಾಗಿದೆ. ಸುಮಾರು ಜನ ಏಡ್ಸಿದ್ದಾವೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಇಂಥವೆಲ್ಲ ಮಾಡಬೇಕು. ಆ್ಯಕ್ಚುಲಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಬರಬೇಕು. ಎಲ್ಲ ಸೌಲಭ್ಯಗಳನ್ನು ಮೊದಲನೇ ಆದ್ಯತೆ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ಈಗ ತಾನೇ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಮನವಿ ತಗೊಂಡೋಗಿದ್ದವ್ರೆ. ನಾವು ಕೂಡ ಅವ್ರನ್ನ ಮೀಟ್ ಮಾಡಿ ಮತ್ತು ಮುಖ್ಯಮಂತ್ರಿಗಳು ಮೀಟ್ ಮಾಡಿ ಸಭೆಯನ್ನು ಕರೆಸ್ತೇವೆ. ಚಂದಲಿಂಗಪ್ಪ ಮತ್ತು ಅವರ ಮುಖಂಡರು ಕೂಡ ನಾವು ಕೈಗೆತ್ಕೊಂಡು ರಾಜ್ಯಾದ್ಯಂತ ಮುಂದುವರಿಸ್ತೇವೆ. ನಾವು 2000 ಇಸ್ವಿನಲ್ಲಿ 3ರಿಂದ 5,000 ಜನ SM ಕೃಷ್ಣರವರ ಮನೆ ಮುಂದೆ, ಅಂದರೆ ಕೃಷ್ಣದ ಮುಂದೆ ಇಡೀ ಅಲ್ಲಿ ಎಲ್ಲ ಏನು ಮಲಮೂತ್ರಗಳೆಲ್ಲ ಮಾಡಿದರು. SM ಕೃಷ್ಣವರು ನಮ್ಮದು ಬೇಜಾರು ಮಾಡಿಕೊಂಡು 5 ಅವರ್ ಮೀಟಿಂಗ್ ಮಾಡಿ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಕೊಡ್ತಾ ಇದ್ದಾರೆ ಸೌಲಭ್ಯ, ಅಲ್ಲಿನ ವಿವಾಹಕ್ಕೆ ಕೊಡೋಂಥ 2 ಲಕ್ಷ ಏನಿದೆ 10 ಲಕ್ಷ ಕೊಡಬೇಕಾಗ್ತದೆ. ಇವರು ಅಲ್ಲಿ ಕೊಡೋಂಥ ಮಹಾಶಾಸನಗಳೇನಿದೆ ಸೌಲಭ್ಯಗಳೆಲ್ಲನೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಅಲ್ಲೇ ಅದನ್ನ ಸ್ಟಡಿ ಮಾಡಿ ಒಂದು ವರದಿಯನ್ನು ತರಿಸ್ಕೋಬೇಕು. ಇವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ಏನು